ಇನ್ನು ಪ್ರೀತಿಸಿ ಪ್ರಿಯಕರ ಮೋಸ ಮದುವೆಗೆ ನುಗ್ಗಿದಂತ ಪ್ರಿಯತಮೆ ಬೇರೊಬ್ಬ ಯುವತಿ ಜೊತೆಗೆ ಪ್ರಿಯಕರ ಶರತ್ ಮದುವೆ ಆಗ್ತಾ ಇತ್ತು. ಚಿಕ್ಕಮಗಳೂರಿನಲ್ಲಿ ರಣಚಂಡಿ ಅವತಾರ ತಾಳಿದಂತ ಪ್ರೇಯಸಿ ಬೇರೊಬ್ಬ ಯುವತಿ ಜೊತೆ ಪ್ರಿಯಕರ ಶರತ್ನ ಮದುವೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ರಣಚಂಡಿ ಅವತಾರ ತೋರಿದಂತ ಯುವತಿ 2 ಗಂಟೆಯಿಂದಲೂ ಮದುವೆ ಮಂಟಪದಲ್ಲೇ ಧರಣಿ ಕೂತಿರುವಂತ 85,000 ದುಡ್ಡು ಕೇಳಿದಾಳೆ ಫ್ರಾಡ್ ಇಡಿಯಟ್ ಗೆಟ್ ಲಾಸ್ಟ್ ಏಯ್ ನಡಿಯಚ್ಚೆ ಯಾವಳೆ ಕಿತ್ತಾದೋಳರೆ ತೆಗ್ದ ಮೇಲೆ ಹೆಣ್ಣು ಮಕ್ಳು ಇಟ್ಕೊಂಡು ಇಲ್ಲಿ ಬಂದು 85,000 ಇಲ್ಲಿಗಲ್ ದುಡ್ಡು ಮಾಡ್ತಿದ್ಯಲ್ಲ ನಿನ್ನ ಲೈಫಲ್ಲಿ ಸರ್ವನಾಶ ಆಗಿ ಹೋಗ್ತೀಯ. ನಿನ್ನ ಮಕ್ಕಳು ಮರಿಯಲ್ಲ ನೆಗದ ಮೇಲೆ ನೆಲ್ಲಿಕಾಯಿ ಹಾಕ್ತಾರೆ ನಡೀತಾರ. ಕಿರಣ್ ಜಿ ಯಾಕಮ್ಮ ಕೊಡ್ತಾ ಇದ್ಯಾ? ತಪ್ಪದು ಏನಕ್ಕೆ ಕೊಡ್ತಾ ಇದ್ಯಾ? ಏನ್ ಮಾಡ್ತೀಯಾ? ದುಡ್ಡು 85,000 ಕೇಳಿದೆ ನಾಚಿಕೆಯಿಂದ ಅವಳೆ ನಡಿಯಾಚೆ. ಬಾರ್ ಕೌನ್ಸಿಲಿಗೆ ನಾನು ಜಡ್ಜಿಗೆ ಆಗ್ತಾ ಇದ್ದೀನಿ. ತೋರಿಸ್ರಿ ಇವಳು ಮುಖಾನ, ತೋರಿಸ್ರಿ ಇವಳು ಮುಖಾನ. ಇದು ದೊಡ್ಡೇಗೌಡ ಕಲ್ಯಾಣ ಮಂಟಪ ಚಿಕ್ಕಮಗಳೂರಿನಲ್ಲಾದಂತಹ ಹೆಡ್ರಾಮಾ. ಪ್ರೀತಿಸಿದಂಥ ಪ್ರಿಯಕರ ಮೋಸ ಮಾಡಿದ್ದಾನೆ ಅನ್ನೋ ಆರೋಪವನ್ನು ಈಗ ಯುವತಿ ಮಾಡ್ತಿರೋದು. ಮದುವೆಗೆ ನುಗ್ಗಿದಂಥ ಪ್ರಿಯತಮೆ ಬೇರೊಬ್ಬ ಯುವತಿ ಜೊತೆಗೆ ಪ್ರಿಯಕರ ಶರತ್ ಮದುವೆ ಆಗಿರೋದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪ್ರೇಯಸಿ ಬಂದು ಮದುವೆಗೆ ಅಲ್ಲಿ ಅಡ್ಡಿ ಮಾಡಿರೋದು ಕಾರಣ ನನಗೆ ಮೋಸ ಆಗಿದೆ. ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಯುವತಿ ರಂಪಾಟ ಮಾಡಿದ್ದಾಳೆ. ಇನ್ನು ವಿಮಾನದಲ್ಲಿ ಕರ್ತವ್ಯ ಪ್ರಜ್ಞೆ ಮೆರೆದಂಥ ಅಂಜಲಿ ನಿಂಬಾಳ್ಕರ್, ವಿದೇಶಿ ಮಹಿಳೆಗೆ ಚಿಕಿತ್ಸೆ ನೀಡಿದಂಥ ಅಂಜಲಿ ನಿಂಬಾಳ್ಕರ್ ಅದು ಗೋವಾದಿಂದ ದೆಹಲಿಗೆ ಹೋಗ್ತಿದ್ದಾಗ ಅಂಜಲಿ ನಿಂಬಾಳ್ಕರ್ ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ವಿಮಾನದಲ್ಲಿ ಮೂರ್ಛೆ ಹೋಗಿದ್ದಂಥ ವಿದೇಶಿ ಮಹಿಳೆ CPR ಮಾಡಿ ಮಹಿಳೆಯ ಜೀವವನ್ನು ಕಾಪಾಡಿದ್ದಾರೆ ಮಾಜಿ ಸಚಿವೆ ಅಂಜಲಿ ನಿಂಬಾಳ್ಕರ್. ಅಂಜಲಿ ನಿಂಬಾಳ್ಕರ್ ಅವರ ಕಾರ್ಯಕ್ಕೆ CM ಶ್ಲಾಘಿಸಿದ್ದಾರೆ. ವಿದೇಶಿ ಮಹಿಳೆಗೆ ತುರ್ತು ಚಿಕಿತ್ಸೆಯನ್ನು ಕೊಟ್ಟಿರೋದು ಅಂಜಲಿ ನಿಂಬಾಳ್ಕರ್. ಗೋವಾದಿಂದ ದೆಹಲಿಗೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಮೂರ್ಛೆ ಹೋಗಿದ್ರು ವಿದೇಶಿ ಮಹಿಳೆ. CPR ಮಾಡಿ ಮಹಿಳೆ ಜೀವ ಕಾಪಾಡಿದ್ದಾರೆ. ಇನ್ನೊಂದು ಕಡೆ ಟ್ವೀಟನ್ನು ನೋಡ್ತಾ ಇದ್ದಾರೆ. ಗೋವಾ ಹೊಸದಿಲ್ಲಿ ನಡುವಿನ ವಿಮಾನ ಪ್ರಯಾಣ ಸಿದ್ದರಾಮಯ್ಯನವರ ಟ್ವೀಟ್ ಇದು. CM ಟ್ವೀಟ್ ಮಾಡಿ ಶ್ಲಾಘಿಸಿದ್ದಾರೆ. 100 ಕಾಲ ಅಂಜಲಿ ಅವರಿಗೆ ಆಯಸ್ಸು ಆರೋಗ್ಯ ನೀಡಿ ಕಷ್ಟದಲ್ಲಿರುವಂಥ ಜೀವಗಳಿಗೆ ಅವರಿಂದ ಇನ್ನಷ್ಟು ನೆರವು ಸಿಗುವಂತಾಗಲಿ ಅಂತ ನಾನು ಬಯಸ್ತೇನೆ ಅಂತ ಹೇಳಿದ್ದಾರೆ. ಒಂದು ಕಡೆ ಫೋಟೋ ನೋಡ್ತಾ ಇದ್ದಾರೆ, ವಿದೇಶಿ ಮಹಿಳೆಗೆ ಅಲ್ಲಿ ನೆರವಾಗಿದ್ದು, ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಟ್ವೀಟ್ ಮಾಡಿರೋದು. ಇನ್ನು ಸಚಿವ ಕೃಷ್ಣ ಬೈರೇಗೌಡ ಬೆಂಗಳೂರು ರೌಂಡ್ಸ್ ಹೆಬ್ಬಾಳ, ನಾಗವಾರ, ಅಲ್ಲಾಳಸಂದ್ರ ಸೇರಿ ಪರಿಶೀಲನೆ ನಡೆಸಿದರು. ರಸ್ತೆ ಮೆಟ್ರೋ ಕಾಮಗಾರಿ ಪರಿಶೀಲನೆ ಮಾಡಿದರು ಸಚಿವರು. ಮೆಟ್ರೋ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ತರಾಟೆಗೆ ತೆಗೆದುಕೊಂಡ್ರು. ಎಲ್ಲೋ ಕಾಮಗಾರಿ ನಡೀತಿದ್ರೆ ಇನ್ನೆಲ್ಲೋ ಬ್ಲಾಕ್ ಮಾಡ್ತೀರಾ? 2 ವರ್ಷದಿಂದ ನೋಡ್ತಾ ಇದ್ದೀನಿ ಕೆಲಸ ಆಗ್ತಿಲ್ಲ, ಒಂದು ಪಿಲ್ಲರ್ ಮಾಡೋಕೆ 2 ವರ್ಷ ಬೇಕಾ ಅಂತ ಕೇಳಿದ್ದಾರೆ. If you are coming from Hebbal, close Hebbal. Why you are closing here? Closed it 1 year ago. What are you doing for 1 year? To file cap you need 1 year. Now you are saying in 2 months you will do magic. ಇನ್ನು ನೆಲಮಂಗಲದಲ್ಲಿ ಹೆಚ್ಚಾಯಿತು ಬೈಕ್ ಕಳ್ಳರ ಕಾಟ. ಮುಸುಕುದಾರಿಯಿಂದ ರಾತ್ರಿ ವೇಳೆ ಬೈಕ್ ಕಳ್ಳತನ ಆಗ್ತಾ ಇದೆ. ಮನೆ ಮುಂದೆ ನಿಲ್ಲಿಸಿದಂಥ ಪಲ್ಸರ್ ಬೈಕ್ ಕಳ್ಳತನ. ಮುಸ್ಕು ಹಾಕೊಂಡು ಬಂದು ರಾತ್ರಿ ಬೈಕ್ಗಳನ್ನು ಕಳ್ಳತನ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಿದೆ ನೆಲಮಂಗಲ ಸುತ್ತಮುತ್ತ. ಮನೆ ಮುಂದೆ ನಿಲ್ಲಿಸಿದಂಥ ಬೈಕನ್ನು ನೋಡಿ ಈ ಥರ ಕದ್ಕೊಂಡು ಹೋಗ್ತಾರೆ. ಈ ಥರ ಮುಸ್ಕು ಹಾಕೊಂಡು ಕ್ಯಾಪ್ ಹಾಕೊಂಡು ಬರುವಂಥದ್ದು. ಹೇಳಿ ಕೇಳಿ ಈಗ ಚಳಿಗಾಲ, ಯಾಕೆ ಕ್ಯಾಪ್ ಆಗಿದೆ ಅಂತ ಕೇಳೋ ಹಾಗೂ ಇಲ್ಲ. ಯಾರು ಕಳ್ಳರು, ಯಾರು ಚಳಿ ಕ್ಯಾಪ್ ಹಾಕೊಂಡವರು ಅಂತಲೂ ಗೊತ್ತಾಗಲ್ಲ. ನವೀನ್ ಅನ್ನೋರಿಗೆ ಸೇರಿದಂಥ ಬೈಕನ್ನು ಕಳ್ಳತನ ಮಾಡಲಾಗಿದೆ. ಬೈಕ್ ಕಳ್ಳತನದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇದು ನೆಲಮಂಗಲ ಪೋಸ್ಟ್ ಆಫೀಸ್ ಹಿಂಭಾಗ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಂಥವ್ರ ಮನೆಯಲ್ಲಿ ಎದುರುಗಡೆ ಆಗಿರುವಂಥ ಕಳ್ಳತನ.